ಯಾರು ಕೂಡ ನಡಿಗೆಯನ್ನ ಒಮ್ಮೆಲೇ ಕಲ್ತಿಲ್ಲ. ಎದ್ದು ಬಿದ್ದು ಎಲ್ಲರೂ ನಡೆದದ್ದು. ಬದುಕಿನಲ್ಲೂ ಹಾಗೆ ಗೆಳೆಯ, ಏಳು ಬೀಳು ಎಲ್ಲವೂ ಸಹಜ. ಅವು ಇದ್ದೇ ಇರುತ್ತೆ. ಧೈರ್ಯ ಎಂದರೆ ಕೇವಲ ಹೊಡೆದಾಟಕ್ಕಿಳಿಯೋದಲ್ಲ, ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಮತ್ತು ಒತ್ತಡದ ಪರಿಸ್ಥಿತಿಯನ್ನ ನಿಭಾಯಿಸುವ ತಾಕತ್ತು ಕೂಡ ಒಂದು ರೀತಿಯ ಧೈರ್ಯವೇ ಅನ್ನೋದನ್ನ ನೀನು ಮರೆಯಬೇಡ. ಬಿರುಗಾಳಿ ಬರುವುದು ಬದುಕನ್ನು ಧ್ವಂಸಗೊಳಿಸೋದಕ್ಕಲ್ಲ, ಅದು ನಿನ್ನ ಕೆಲವೊಮ್ಮೆ ದಾರಿಯನ್ನ ತೆರವುಗೊಳಿಸಲಿಕ್ಕೂ ಇರಬಹುದು ಅಂತ ನೀನು ಅರ್ಥ ಮಾಡ್ಕೋ. ದ್ವೇಷಿಸುವವರನ್ನ ಪ್ರೀತಿಯಿಂದ ಆಲಂಗಿಸಿಕೊಳ್ಳು. ನಿನ್ನ ಕ್ಷಮಾಗುಣವೇ ಅವರ ದ್ವೇಷವನ್ನು ಕೊಂದುಬಿಡುತ್ತೆ. ಜೀವನದಲ್ಲಿ ಅರ್ಹತೆ ಇಲ್ಲದವರನ್ನ ಗೌರವಿಸು. ಇದು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವುದಿಲ್ಲ, ಬದಲಿಗೆ ನಿನ್ನ ವ್ಯಕ್ತಿತ್ವವನ್ನು ತೋರಿಸ್ಕೊಡುತ್ತೆ. ಹೆಚ್ಚಿನವರು ಖರ್ಚು ಮಾಡಿ ಉಳಿದದ್ದನ್ನು ಉಳಿತಾಯ ಎಂದು ಭಾವಿಸ್ತಾರೆ, ಆದರೆ ನೀನು ಉಳಿತಾಯ ಮಾಡಿ ಉಳಿದದ್ದನ್ನು ಖರ್ಚು ಮಾಡಬೇಕು. ಅದೇ ಜೀವನ.